ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರ ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದಿದ್ದೀನಿ. ಇವಾಗ ಫಸ್ಟ್ ರೈಸಿಗೆ ಇಟ್ಬಿಡ್ತೀನಿ. ರೈಸಿಗೆ ಇಟ್ಟಿದ್ಮೇಲೆ ಟಿಫನ್ಗೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಇವತ್ತಿಂದ ಕಂಟಿನ್ಯೂ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನು ಸಾಂಬಾರು ಮಾಡಲಪ್ಪ, ಇವತ್ತು ಏನು ಟಿಫನ್ ಮಾಡಲಿ ಅಂತ ದೊಡ್ಡ ಯೋಚನೆ ಆಗೋಗ್ಬಿಡುತ್ತೆ. ಇಂಥದ್ದು ಮಾಡು ಅಂತ ಹಸ್ಬೆಂಡ್ ಕೂಡ ಹೇಳಲ್ಲ, ಮಗ ಕೂಡ ಹೇಳಲ್ಲ. ಏನು ಮಾಡಿದ್ರು ತಿಂತೀವಿ, ಏನೋ ಮಾಡು ಅಂತಾರೆ. ಆ ಥರ ಹೇಳಿದ್ರಂತೂ ತುಂಬ ಕಷ್ಟ ಆಗುತ್ತೆ. ಇಂಥದ್ದು ಮಾಡು ಅಂತ ಹೇಳಿದ್ರೆ ನಾನು ಮಾಡಿಬಿಡ್ತೀನಿ. ಏನಾದರೂ ನೀನೇ ಯೋಚನೆ ಮಾಡು ಅಂದಾಗ ನನಗೆ ಏನು ಮಾಡಲಪ್ಪ ಅಂತ ಒಂಥರ ಟೆನ್ಷನ್ ಅನಿಸ್ಬಿಡುತ್ತೆ. ಬಟ್ ಮಧ್ಯಾಹ್ನಕ್ಕಂತೂ ರೈಸ್ ಬೇಕೇ ಬೇಕು. ಹಾಗಾಗಿ ರೈಸಿಗೆ ಫಸ್ಟ್ ಇಟ್ಬಿಟ್ಟು ಆಮೇಲೆ ಥಿಂಕ್ ಮಾಡ್ಕೊಂಡು ಇವತ್ತು ಏನು ಮಾಡ್ಬೋದು, ಏನಿದೆ ವೆಜಿಟೇಬಲ್ಸ್ ಅಂತ ಒಂದ್ರಂಗೆ ನೋಡಿಕೊಂಡು ಮಾಡ್ಕೊತೀನಿ. ಕೆಲವು ದಿವಸ ಅಷ್ಟೇ ಹಿಂದೆಯೇ ಇದನ್ನೇ ಟಿಫನ್ ಮಾಡಬೇಕು, ಇದನ್ನೇ ಸಾಂಬಾರು ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಟ್ಕೊಳೋದು. ಅದೇ ಡಿಸೈಡ್ ಮಾಡಿದ್ರು ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿರಲ್ಲ, ಬೆಳಗ್ಗೆ ಎದ್ದೇ ಮಾಡ್ಕೊಳೋದು. ಕೆಲವೊಂದು ದಿವಸ ಅಷ್ಟೇ ಡಿಸೈಡ್ ಮಾಡಿರ್ತೀನಿ, ಕೆಲವೊಂದು ದಿವಸ ಮಾಡಿರಲ್ಲ. ಹಾಗೆ ಇದ್ದ ತಕ್ಷಣ ನನಗೇನು ಮಾಡಬೇಕು ಅನಿಸುತ್ತೆ, ಏನು ಈಸಿಯಾಗಿ ಆಗುತ್ತೆ, ನನಗೆ ಹೆಂಗೆ ಟೈಮ್ ಸೇವ್ ಆಗುತ್ತೆ, ನನಗೆ ನಾನು ಟೈಮ್ ಕೊಡ್ಕೊಳೋಕ್ಕೆ, ನನ್ನ ಕೆಲಸಕ್ಕೆ ಟೈಮ್ ಕೊಡ್ಕೊಳಕ್ಕೆ, ಮನೆ ಕೆಲಸ ಮುಗಿಸಿ ನನಗೆ ಎಷ್ಟು ಬೇಗ ಟೈಮ್ ಮಾಡ್ಕೊಬೋದು ಅನಿಸುತ್ತೆ. ಅದಕ್ಕೆ ಕನ್ವೀನಿಯೆಂಟಾಗಿ ಯಾವುದು ಈಸಿಯಾಗಿ ಕುಕ್ ಮಾಡ್ಬೋದು ಅದನ್ನು ಮಾಡ್ಕೊತೀನಿ. ಬಟ್ ಆಯಿಲ್ ಕಂಟ್ರೋಲಾಗೆ ಮಾಡೋದು. ಆಯಿಲ್ ಯೂಸ್ ಮಾಡೋ ಅಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿಯೇ ಮಾಡ್ತೀನಿ. ಟಿಫನ್ಗಂತೂ ರೈಸ್ ಐಟಮ್ ಮಾಡೋದು ಕಮ್ಮಿ. ಕೆಲವೊಂದು ದಿನ ಮಾಡ್ತೀನಿ, ಆದರೆ ಕೆಲವೊಂದು ದಿನ ಅವಾಯ್ಡ್ ಮಾಡ್ತೀನಿ. ಅಂದರೆ ನಾನು ಚೆನ್ನಾಗಿದ್ದು, ನಾನು ಹೆಲ್ತಿ ಆಗಿದ್ದು, ನನಗೆ ಮಾಡೋಕ್ಕಾಗ್ತಿದೆ ಅಂದಾಗ ನಾನು ರೈಸ್ ಐಟಮ್ಸ್ ಮಾಡಲ್ಲ. ನನಗಾಗ್ತಿಲ್ಲ, ತುಂಬ ಟಯರ್ಡಾಗಿದೆ, ನನಗೆ ರೆಸ್ಟ್ ಬೇಕು, ಆ ಥರ ಟೈಮಲ್ಲಿ ರೈಸ್ ಐಟಮ್ ಮಾಡ್ತೀನಿ ಮಾರ್ನಿಂಗ್ ಟಿಫನ್ಗೆ. ಇನ್ನು ಮಿಕ್ಕಿದ ದಿನ ಎಲ್ಲ ಈ ಥರ ರೊಟ್ಟಿ, ಚಪಾತಿ, ಉಪ್ಪಿಟ್ಟು, ಈ ಥರನೇ ದೋಸೆ, ಇಡ್ಲಿ ಇದೇ ಥರ ಮಾಡೋದು. ಮನೆಯಲ್ಲಿ ಆ ಥರ ಇದ್ರೇ ಇಷ್ಟಪಡ್ತಾರೆ ಹಸ್ಬೆಂಡು. ರೈಸ್ ಐಟಮ್ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ ತಿನ್ನೋದಕ್ಕೆ. ಬಟ್ ಈ ಥರ ಐಟಮ್ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಹೋಗಿ ತಿನ್ನೋಕ್ಕಷ್ಟು ಇಷ್ಟ ಆಗೋಲ್ಲ. ಬಟ್ ಇವರು ರೈಸ್ ಐಟಮ್ ಅಂದರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಮಾರ್ನಿಂಗು. ಅದಕ್ಕೋಸ್ಕರ ಈ ಥರ ಟಿಫನ್ ಎಲ್ಲ ಮಾಡ್ಕೊಳೋದು. ಇವತ್ತು ಹಾಗೆ ಬೇಳೆ ಸಾಂಬಾರು ಮಾಡೋಣ, ದಿನ ಏನು ಸಾಂಬಾರು ಮಾಡೋದು ಅನ್ನಂಗೆ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಹಾಗೆ ಏನು ತಿಂಡಿಗೆ ದೋಸೆಗೆ ನೆನೆಸ್ಬೇಕಿತ್ತು, ಹಿಂದಿನ ದಿನ ಮರ್ತೋಗ್ಬಿಟ್ಟಿದ್ದೆ. ನಾಳೆ ಮಾಡಿದ್ರಾಯ್ತು, ಇವತ್ತು ನೆನೆಸ್ಬಿಟ್ಟು ಇವತ್ತು ಚಪಾತಿ ಮಾಡ್ಕೊಂಬಿಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಕ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಒಂದು ಕಡೆ ಇಟ್ಟರೆ ಕೂತ್ಕೊಂಡಿರುತ್ತೆ. ಅಷ್ಟರಲ್ಲಿ ನಾನು ಪಲ್ಯ ಮಾಡೋದಕ್ಕೆ ಏನು ಬೇಕು ಚಪಾತಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿ ಹಾಕ್ಬಿಟ್ಟು ಸಾಂಬಾರಿಗೆ ತರಕಾರಿ ಬೇಳೆನೇ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಪಲ್ಯ ವೆಜಿಟೇಬಲ್ಸ್ ಹಾಕಿ ಪಲ್ಯ ಅಂದರೆ ಬೇಜಾರಲ್ವ ಅಂದ್ಬಿಟ್ಟು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಒಂದು ಐಡಿಯಾ ಬಂತು. ಬೀಟ್ರೋಟ್ ನೋಡಿದ್ರೆ 2 ಇದ್ದಿದ್ದು, ಅದರಲ್ಲೂ ಒಂದು ಮೀಡಿಯಮ್ ಸೈಜ್ ಇತ್ತು, ಇನ್ನೊಂದು ಫುಲ್ ಸಣ್ಣಕ್ಕಿತ್ತು. ಅಷ್ಟು ಮಾಡಿದ್ರೆ ಸಾಕಾಗಲ್ಲ, ಏನು ಮಾಡಲಿ ಅಂತ. ಬೀಟ್ರೋಟ್ ಪಲ್ಯ ಅಂದರೆ ನನ್ನ ಮಗ ಸ್ವಲ್ಪ ಇಷ್ಟಪಡ್ತಾನೆ. ಬಾಕ್ಸಿಗೂ ಹಾಕಮ್ಮ, ಅದನ್ನೇ ಮನೇಲೂ ಕೊಡು ಅದನ್ನೇ ಅಂತಾನೆ, ತುಂಬ ಜಾಸ್ತಿ ತಿಂತಾನೆ. ಅವನಿಗೆ ಏನು ಮಾಡಲಿ ಅಂತ ಒಂದು ಕ್ಯಾರೆಟ್ ಇತ್ತು, ಅಷ್ಟನ್ನು ಸೇರಿಸಿ 3 ಸೇರಿಸಿದ್ರೆ ಒಂದು ಮೀಡಿಯಮಾಗಿ ಆಗ್ತಿತ್ತು. ಎಲ್ಲರಿಗೂ ಎಷ್ಟು ಬೇಕಷ್ಟು ಕರೆಕ್ಟಾಗಿ, ಒಂದು ಸ್ವಲ್ಪನೂ ಮಿಗ್ತಿರಲಿಲ್ಲ. ಅಷ್ಟೇ ಚಪಾತಿ ಹಿಟ್ಟನ್ನು ಕಲಸಿ ಎಷ್ಟು ಬೇಕು ಅಷ್ಟೇ ಪಲ್ಯನೂ ಅಷ್ಟೇ ಮಾಡಿಕೊಂಡೆ. ನಾನು ಬೆಳಗ್ಗೆ ಟಿಫನ್ ಮಾಡಿದ ಮಧ್ಯಾಹ್ನ ಕುಳ್ಕೊಳೋ ಥರ ಮಾಡಲ್ಲ, ಎಲ್ಲೋ ರೇರು ಕೆಲವೊಂದು ಟೈಮ್ ಅಷ್ಟೇ ಮಾಡೋದು. ದೋಸೆ ಆದರೆ ಮಾಡ್ತೀನಿ, ಆ ಥರ ಕೇಳ್ತೇನೆ. ಮತ್ತು ಮಗ ತಿಂತಾನೆ ಅಂದ್ಬಿಟ್ಟು ದೋಸೆ ಆದರೆ, ಇಡ್ಲಿ ಆದರೆ ಎಲ್ಲ ಸ್ವಲ್ಪ ಜಾಸ್ತಿ ನೆನೆಸಿರ್ತೀನಿ, 2 ಟೈಮಿಗೆ ಬರೋವಷ್ಟು. ಇಲ್ಲ ಅಂದರೆ ಜಾಸ್ತಿ ಮಾಡೋಕ್ಕೋಗಲ್ಲ. ಅಡುಗೆನೂ ಅಷ್ಟೇ, ಸಾಂಬಾರು ಮಧ್ಯಾಹ್ನ ಮತ್ತು ರಾತ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಸುಮ್ಮನೆ ಇಲ್ಲಿ ಸಿಟಿಲಿ ಈಚೆ ಹಾಕೋದು ಅಂದರೆ ಬೇಜಾರು. ಡಸ್ಟ್ಬಿನ್ಗೆ ಹಾಕಿ ಕೊಡಬೇಕು ಎಲ್ಲ. ನಾವು ಅವರು ಒಂದಿನ ಕಸ್ತೋರು ಬರಲಿಲ್ಲ ಅಂದರೆ ಎಷ್ಟು ಈ ಸಣ್ಣ ಸೊಳ್ಳೆಗಳಾಗಿರ್ತವೆ, ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಡಸ್ಟ್ಬಿನ್. ಅಷ್ಟನ್ನೆಲ್ಲ ನೋಡಿಕೊಂಡ್ರೆ ನಾವು ಈಚೆ ಹಾಕೋದನ್ನು ಕಮ್ಮಿ ಮಾಡೋದು ಒಳ್ಳೆಯದು ಅನಿಸುತ್ತೆ. ನಾನು ಈ ವೆಜಿಟೇಬಲ್ ವೇಸ್ಟೆಲ್ಲ ಸ್ವಲ್ಪ ಗಾರ್ಡನ್ಗೆ ಯೂಸ್ ಮಾಡ್ಕೊತೀನಿ, ಟೆರೆಸ್ ಗಾರ್ಡನ್ಗೆ. ಕೆಲವೊಂದು ಸಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ನನಗೆ ಟೈಮ್ ಇರಲ್ಲ ಆವಾಗೆಲ್ಲ. ಇದು ಹಿಂದಿನ ದಿನಕ್ಕೆ ಸ್ವಲ್ಪ ಬೀಟ್ರೋಟ್ ಸಾಂಬಾರು ಮಾಡಿದ್ನಲ್ಲ ಉಳ್ಕೊಂಡಿತ್ತು, ಪಲ್ಯ ಸಾಕಾಗಲಿಲ್ಲ ಅಂದರೆ ಚಪಾತಿ ತಿನ್ಬೋದು ಅದರಲ್ಲಿ, ನಾನು ತಿನ್ಕೊಂಡ್ರೆ ಆಗುತ್ತೆ ಅದರಲ್ಲೇ ಅಂತ ಬಿಸಿ ಮಾಡಿ ಎತ್ತಿಟ್ಕೊಂಡೆ ಒಂದು ಬೌಲಲ್ಲಿ.
ಈಗ ಅದು ಕುಕ್ಕರ್ ನನಗೆ ಸಾಂಬಾರು ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ವಾಶ್ ಮಾಡ್ಕೊಳ್ಳೋಣ ಅಂತ ಅದು ಸ್ವಲ್ಪ ಬಿಸಿ ಇತ್ತಲ್ಲ, ಹಾಗಾಗಿ ಅದಕ್ಕೆ ನೀರು ಆನ್ ಮಾಡಿ ಇದು ಮಾಡಿ ಬಿಟ್ಟಿದ್ದೀನಿ. ವಾಶ್ ಮಾಡ್ಕೊಬೇಕು. ಅಷ್ಟರಲ್ಲಿ ಈ ಸಾಂಬಾರು ಸೈಡಲ್ಲಿ ಬೌಲಲ್ಲಿರೋದು ಎತ್ತಿಕ್ಕೊಳ್ಳೋಣ, ಒಂದು ಪ್ಲೇಟ್ ಮುಚ್ಚಿ ಅಂತ ಎತ್ತಿಕ್ತಾಯಿದ್ದೀನಿ. ಎತ್ತಿಕ್ಕಿದಾದಮೇಲೆ ನಾನು ಈ ತರಕಾರಿ ಇದೆಲ್ಲ ಕಟ್ ಮಾಡಾಯಿತು. ಇದನ್ನು ಕೂಡ ರೆಡಿ ಮಾಡ್ಕೊಬೇಕು. ಸಾಂಬಾರಿಗೆ ಮಸಾಲೆ ರುಬ್ಕೊಳೋದಕ್ಕೆ ನಾನು ಲಾಸ್ಟ್ ಟೈಮ್ ಬೀಟ್ರೋಟ್ ಸಾಂಬಾರಿಗೆ ಏನು ರುಬ್ಕೊಂಡಿದ್ದೆ ಅದೇ ಥರ ಬೇಳೆ ಸಾಂಬಾರಿಗೂ ರುಬ್ಕೊಳೋದು, ಏನು ಚೇಂಜ್ ಇಲ್ಲ. ನನಗೆ ಸ್ವಲ್ಪ ಒಂದೇ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ಎಲ್ಲ ಥರ ಸಾಂಬಾರೂ. ಅಂದರೆ ನಾನು ಬೇರೆ ಬೇರೆ ಏನೋ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಸಲ ಮಾಡ್ತೀನಿ, ಒಂದೊಂದು ಸಲ ಟೈಮ್ ಇರಲ್ವಲ್ಲ. ಹಾಗಾಗಿ ಈಗ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳೋಕ್ಕೆ. ಬೇಳೆನ ಮತ್ತು ತರಕಾರಿನ ಕುಕ್ಕರ್ಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಬೇಯೋದಕ್ಕೆ. ಬೇಳೆಗಳ್ನ ತೊಳೆದಿಟ್ಟಿದ್ದೆ, ಬೇಳೆ ಜೊತೆಗೆ ತರಕಾರಿನೂ ಕೂಡ ಸೇರಿಸ್ಕೊಂಡು ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ. 2 ವಿಷಲ್ ಬಂದರೆ ಸಾಕು, ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಂಗೆ ಬೆಂದಿರುತ್ತೆ. ತರಕಾರಿನೂ ಅಷ್ಟೇ, ಇದಕ್ಕೇನು 3-4 ಎಲ್ಲ ಬೇಕಿರಲ್ಲ. ಬೀಟ್ರೋಟ್ ಸಾಂಬಾರಿಗೆ ಅಂದರೆ ಹೆಸ್ರು ಕಾಳು ಹಾಕಿದ್ರಿಂದ ಸ್ವಲ್ಪ ಹೊತ್ತು ಬೀಟ್ರೋಟ್ ಬೇಗ ಬೇಯ್ತಿರಲಿಲ್ಲ, ಅದಕ್ಕೆ ಒಂದು 3 ವಿಷಲ್ ತೊಗೊಂಡಿದ್ದೆ ಅಷ್ಟೇ. ಇದು 1-2 ವಿಷಲ್ ಬಂದ್ರೇ ಸಾಕು ಸಾಂಬಾರಿಗೆ. ರೈಸ್ಗೆ ಇಟ್ಟಿದ್ನಲ್ಲ, ಅದು ವಿಷಲ್ ಬರ್ತಿದೆ ಆಲ್ರೆಡಿ. ಅದು ಏನಾಗ್ತಿದೆ ಅಂದರೆ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿರ್ತೀನಿ. ಅದು ಮಾಮೂಲಿ ವೈಟ್ ರೈಸ್ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ಅದು ರೈಸ್ ಚೆನ್ನಾಗಿರಲ್ಲ, ಆಗಲ್ಲ, ತುಂಬ ಗಟ್ಟಿ ಇರುತ್ತೆ, ಹಾಗೆ ನೀರು ಥರನೂ ಉಳ್ಕೊಳುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ನಾನು ಅಷ್ಟು 1 ಕಪ್ ರೈಸ್ ಏನು ತೋರಿಸ್ದೆ ಅಷ್ಟಕ್ಕೆ ಒಂದು ಕುಕ್ಕರ್ ತುಂಬ ಫುಲ್ಲು ನೀರು ಹಾಕಿ ಇಡ್ತೀನಿ. ಅದು ವಿಷಲ್ ಬಂದಾಗ ಅದಕ್ಕೆ ಈಚೆ ಬರುತ್ತೆ. ಬಟ್ ಮುಂಚೆ ಒಂದು ಸಲ ಸ್ಟವ್ ಕ್ಲೀನ್ ಮಾಡಿರ್ತೀನಿ, ಮತ್ತೆ ಬಂದು ಗಲೀಜಾಗುತ್ತೆ. ಆದರೂ ಆಮೇಲೆ ಇನ್ನೊಂದು ಸಲ ಹೆಂಗಿದ್ರು ಕ್ಲೀನ್ ಮಾಡ್ತೀನಲ್ವ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೆ ರೈಸ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಈ ಥರ ನೀರು ತುಂಬ ಜಾಸ್ತಿ ಹಾಕಿಡ್ಬೇಕು. ಇನ್ನೊಂದು ದೊಡ್ಡ ಕುಕ್ಕರ್ ಇದೆ, ಅದನ್ನ ಇಟ್ಕೊಂಡು ಮಾಡು ಅಂತಾರೆ ಹಸ್ಬೆಂಡ್. ಹಿಂಗೆ ಆಗುತ್ತಿಲ್ಲ, ಯಾವಾಗಲೂ ಇದನ್ನು ಕ್ಲೀನ್ ಮಾಡ್ಕೊಂಡೇ ಕೂತಿರ್ತೀಯ, ಏನು ಬೇರೆ ಕೆಲಸ ಮಾಡ್ಕೊಳಕ್ಕೆ ಟೈಮ್ ಸಿಗಲ್ವಾ ಅಂತ. ಬಟ್ ನನಗೆ ಆ ದೊಡ್ಡ ಕುಕ್ಕರು ಅಂದರೆ ಸಿಂಕ್ ಹತ್ರ ಇಟ್ಕೊಂಡು ತೊಳೆಯುವಾಗ ಎಲ್ಲ ಇಷ್ಟೊಟ್ಟದು ಅನಿಸ್ಬಿಡುತ್ತೆ. ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊತೀನಿ. ಹಾಗೆ ಚಪಾತಿ ಹಿಟ್ಟೆಲ್ಲ ಕಲಸಿದ್ನಲ್ವ, ಚೆನ್ನಾಗಿ ನೆನ್ಕೊಂಡಿತ್ತು ಚಪಾತಿ ಹಿಟ್ಟು. ಪಲ್ಯಕ್ಕೂ ಬೀಟ್ರೋಟು ಕ್ಯಾರೆಟ್ ತುರ್ಕೊಂಡು ಒಗ್ಗರಣೆಗೆ ಹಾಕಿ ಪಲ್ಯ ರೆಡಿ ಮಾಡಿ ಅದು ಸ್ವಲ್ಪ ಬೇಯ್ತಾ ಇದ್ದಾಗ ಚಪಾತಿ ಎಲ್ಲ ಲಟ್ಸಿಟ್ಕೊಂಡು ಆಮೇಲೆ ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳೋಣ ಅಂತ ಪಲ್ಯ ರೆಡಿ ಆದಮೇಲೆ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಅಷ್ಟು ಬೇಗ ಎದ್ದೇಳ್ತೀನಿ ಅಂದರೆ ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ, ಅದಕ್ಕೆ ನೋಡಿ ಈಚೆ ತೋರಿಸ್ತಾ ಇದ್ದೀನಿ. ಇನ್ನೂ ಬೆಳಕಾಗಿದೆಯೋ ಇಲ್ವೋ ಅಂತ. ಕಿಚನಲ್ಲಿ ವಿಂಡೋ ಓಪನ್ ಮಾಡಿದ್ದೀನಲ್ಲ, ಈ ಎಲ್ಲ ಕೆಲಸ ಮುಗಿಸ್ಕೊಬೇಕು ಅಂದರೆ ನಾನು ಅಷ್ಟು ಬೇಗ ಎದ್ದೇಳಲೇಬೇಕು ಅಂತ ಎದ್ದೇಳ್ತೀನಿ. ನನಗೇನೋ ಅನಿಸಲ್ಲ, ನಾನು ಬೇಗ ಮಲ್ಕೊಳೋದ್ರಿಂದ ಬೇಗ ಎದ್ದೇಳ್ತೀನಿ ಅಷ್ಟೇ. ಕೆಲವೊಬ್ರಿಗೆ ಹೇಗೆ ಎದ್ದೇಳ್ತೀಯ ಅಷ್ಟು ಬೇಗ ಎಲ್ಲ ಹೇಗೆ ಮಾಡ್ತೀಯಾ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಹಸ್ಬೆಂಡ್ಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ಬಂದು ಯೋಗ ಮಾಡಿಕೊಂಡು ಆಮೇಲೆ ಬಿಸಿನೀರು ಕುಡಿದೆ. ನಾನು ಯೋಗ ಮಾಡುವಾಗಲೇ ನನ್ನ ಮಗನೂ ಕೂಡ ಎದ್ದಂದ. ಅವನು ನಾನು ಮಾಡ್ತೀನಿ ಅಮ್ಮ ಅಂತ ಮಾಡ್ದೆ. ಆಮೇಲೆ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ನಡಿಯಪ್ಪ, ಆಮೇಲೆ ಟಿಫನ್ ಮಾಡ್ಕೊಂಬಿಡಿವೆ ಅಂದೆ. ಸರಿ ಅಂತ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ. ನಾನು ಬಾಕ್ಲಿಗೆ ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ಹೂವು ಕಿತ್ಕೊಂಬಂದು ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಕಸ ಹೊಡೆದು ನೆಲ ಒರೆಸ್ಕೊಂಡೆ. ಅಷ್ಟರಲ್ಲೇ ಅವನು ಟಿಫನ್ ಮಾಡಿಕೊಂಡ. ಚಪಾತಿ ಆಗಿರೋದ್ರಿಂದ ಬೀಟ್ರೋಟ್ ಪಲ್ಯ ಅದ್ರ ಮಧ್ಯೆ ಹಾಕ್ಬಿಟ್ಟು ರೋಲ್ ಮಾಡಿಕೊಟ್ರೆ ಹಿಡ್ಕೊಂಡು ತಿನ್ಕೊತಾನೆ. ಒಂದು ಪ್ಲೇಟ್ ಒಳಗಡೆ ಇಟ್ಕೊಟ್ರೆ ಕಟ್ ಮಾಡಿಬಿಟ್ಟು ಒಂದು ಚಪಾತಿನ ಒಂದು 3 ಪೀಸ್ ಮಾಡಿಕೊಡ್ತೀನಿ. ಅವನು ಒಂದೊಂದೇ ಇಟ್ಕೊಂಡು ತಿನ್ಕೊತಾನೆ. ಕೆಳಗೆ ಬೀಳಿಸ್ದಂಗೆ ಕುತ್ಕೊಂಡು ಎಲ್ಲರೂ ಸೋಫಾ ಮೇಲೆ ಕುತ್ಕೊಂಡು ತಿನ್ನಪ್ಪ ಅಂದರೆ ಅಲ್ಲೇ ಕುತ್ಕೊಂಡು ತಿಂತಾನೆ. ತಿಂದಾದಮೇಲೆ ಯೂನಿಫಾರ್ಮ್ ಇಕ್ಕೊಂಡು ರೆಡಿ ಹಾಕ್ತಾನೆ. ಅವ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಹಾಕ್ಕೊತಾನೆ ಯೂನಿಫಾರ್ಮ್ನ. ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಸಲ ಸರಿಯಾಗಿ ಹಾಕ್ಕೊಂಡಿದ್ದಾನ ಅಂತ ನೋಡ್ತೀನಿ. ಅವ್ರನ್ನ ಸ್ಕೂಲ್ ಹತ್ರ ಬಿಟ್ಟು ನಾನು ನನ್ನ ಫ್ರೆಂಡು ಪಾರ್ಕಲ್ಲಿ ಸ್ವಲ್ಪ ವಾಕಿಂಗು ವರ್ಕೌಟ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಮಾಡ್ಕೊಂಬಿಟ್ಟು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ನನ್ನ ಸ್ಟಿಚಿಂಗ್ ಕೆಲಸ ತುಂಬಾ ಇದೆ. ಒಂದು 3-4 ಸೀರೆ ಫಾಲ್ ಹಾಕೋದಿತ್ತು. ಜಿಗ್ಸಾಕೆಲ್ಲ ಮಾಡಿಕೊಂಡು ಫಾಲೆಲ್ಲ ಹಾಕಿ ಏಮಿಂಗು ಕೂಡ ಮಾಡಿಕೊಂಡೆ. ಇದು ಫಾಲ್ ಹಾಕೋದಕ್ಕೆ ಕೆಲವೊಬ್ಬರಿಗೆ ಸೀರೆಯಲ್ಲಿ ಫಾಲ್ ಹಾಕುವಾಗ ಎಷ್ಟು ಸ್ಯಾರಿ ಬಿಟ್ಬಿಟ್ಟು ಹಾಕಬೇಕು ಫಸ್ಟು ಸ್ಟಾರ್ಟಿಂಗು
ಸ್ಯಾರಿಲಿ ಅಂತ ಕನ್ಫ್ಯೂಷನ್ ಇರುತ್ತೆ. ಕೆಲವೊಬ್ಬರು 10 ಕೆಲವೊಬ್ಬರು 15 ಅಂತಾರೆ. ಸಣ್ಣಗಿರೋರ್ಗಾದರೆ 15 ಹಾಕಿದ್ರೂ ನಡೆಯುತ್ತೆ. ದಪ್ಪಗಿರೋರ್ಗಾದರೆ ಒಂದು 10 ಇಂಚಸ್ ಬಿಟ್ಬಿಟ್ಟು ಹಾಕಿದ್ರೆ ಸಾಕು. 15 ಇಂಚಸ್ಸು 10 ಇಂಚಸ್ಸು ಎರಡರ ಮಧ್ಯ ಬಿಟ್ರೂ ನಡೆಯುತ್ತೆ. ತುಂಬ ದಪ್ಪ ಇದ್ದಾರೆ ಅಂದರೆ 10 ಇಂಚು ಬಿಡಬೇಕಾಗತ್ತೆ. ಅಂದರೆ ಒಂದು 2 ಗೇಣಷ್ಟು ಬಿಟ್ಟರೆ ಸಾಕು ಅಂತಾರೆ ಕೆಲವರು. ನಾನು ಇಂಚಸ್ಸೆಲ್ಲ ಇಡೋದಾದರೆ ಅಷ್ಟು ಇಂಚ್ ಬಿಟ್ಟು ಹಾಕ್ತೀನಿ. ಬೇರೆಯವ್ರು ಹೇಗೆ ಹಾಕ್ತಾರೋ ಗೊತ್ತಿಲ್ಲ. ಹಾಗೆ ಗೇಮಿಂಗೆಲ್ಲ ಮಾಡಿಕೊಂಡು ಟೈಮ್ ನೋಡಿದ್ರೆ ಅಲ್ಲೇ ಕರ್ಕೊಂಬರೋದಕ್ಕೆ ಟೈಮ್ ಆಗಿತ್ತು. ಸರಿ ನಡ್ಕೊಂಡು ಹೋಗಿ ಕರ್ಕೊಂಬರೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಹೋದೆ. ಹೋಗಿ ಕರ್ಕೊಂಬಂದೆ. ಇವತ್ತಿಗೆ ಲಾಗ್ ಇದಾಗಿತ್ತು. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.